ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ನಿಮ್ಮ ಶಾಪ್ ನೇಮ್ ಹೇಳಿ ಮೇಡಮ್. ಸರ್. ನಮ್ಮ ಶಾಪ್ ನೇಮ್ ಕನಿಕಾ ಬ್ಯಾಂಗಲ್ಸ್. ಓಕೆ ನಮ್ಮ ಶಾಪ್ ಇರೋದು ಮಲ್ಲೇಶ್ವರಂ 9th ಕ್ರಾಸ್, ಸಂಪಿಗೆ ರೋಡ್. ಲ್ಯಾಂಡ್ ಮಾರ್ಕ್ ಬಂದು ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಇದೆ ಸರ್. ಓಕೆ ಮೇಡಮ್, ಇವತ್ತಿನ ಈ ವಿಡಿಯೋದಲ್ಲಿ ಏನ್ ವೀಕ್ಷಕರಿಗೆ ತೋರಿಸ್ತಾ ಇದ್ದೀರಾ? ಇವಾಗ ಇನ್ನೇನ್ ಶ್ರಾವಣ ಮಾಸ ಬರ್ತಾ ಇದೆ, ಹಬ್ಬ. ಎಸ್ಪೆಷಲಿ ವರಮಹಾಲಕ್ಷ್ಮಿ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಹೌದು. ಲಕ್ಷ್ಮಿಗ್ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಐಟಮ್ಸ್ ಬಂದಿದೆ ನಮ್ಗೆ ಈ ಸತಿ. ಅದನ್ನೆಲ್ಲ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಓಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತ ಎಲ್ಲಾ ಡೆಕೋರೇಷನ್ ಐಟಮ್ಸ್ ಗಳು ಹೌದು ಸಿಗ್ತಾ ಇದೆ. ಹೌದು. ಓಕೆ, ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೂಡ ಖಂಡಿತ ಹಾಕಿರ್ತೀನಿ. ಸರ್, ಖಂಡಿತ. ಮೇಡಮ್ ಆನ್ಲೈನ್ ಡೆಲಿವರಿ ಇದೆಯಾ? ಆನ್ಲೈನ್ ಡೆಲಿವರಿ ಇದೆ ಸರ್. ವಿಡಿಯೋ ಕಾಲ್ ಆಪ್ಷನ್ ಕೂಡ ಇದೆ. ಓಕೆ ವಾಟ್ಸ್ಆಪ್ ಅಲ್ಲಿ ಬೇಕಂದ್ರೆ ಪಿಕ್ಸ್ ತಗೊಂಡು ಕೂಡ ಆರ್ಡರ್ ಮಾಡಬಹುದು. ಆಲ್ ಓವರ್ ದಿ ವರ್ಲ್ಡ್ ನಾವು ಕೊರಿಯರ್ ಫೆಸಿಲಿಟೀಸ್ ಕೊಡ್ತೀವಿ. ಮೇಡಮ್, ಮಿನಿಮಮ್ ಪರ್ಚೇಸ್ ಅಂತ ಏನಾದ್ರು ಇದೆಯಾ? ಆ ತರ ಏನಿಲ್ಲ. ಆ ತರ ಏನಿಲ್ಲ. ಸೊ ಮೇಡಮ್, ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಡೆಕೋರೇಷನ್ ಐಟಮ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಖಂಡಿತ ಸರ್, ಬನ್ನಿ. Okay. ಇದು ತೋರಿಸ್ತಾ ಇರೋದು ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಗೆ ಸ್ಯಾರಿನ ಡ್ರೇಪ್ ಮಾಡಿ ಇಟ್ಟಿರೋದು. ಓಕೆ ಸೊ ಇವಾಗ ಯೂಶಲಿ ಹಬ್ಬಕ್ಕೆ ಅಂತ ಹೊಸ ಸೀರೆ ತಗೊಂತಾರೆ, ಫಸ್ಟ್ ದೇವ್ರಿಗೆ ಉಡಿಸ್ಬಿಟ್ಟು ಆಮೇಲೆ ಹೆಣ್ಮಕ್ಳು ಉಟ್ಕೊಂತಾರೆ. ಸೊ ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಸಿಗುತ್ತೆ ನಮ್ಮ ಹತ್ರ. ಓಕೆ ಆ ಸ್ಟ್ಯಾಂಡ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಈ ರೀತಿ ಸ್ಟ್ಯಾಂಡ್ ಅಲ್ಲೇನೆ ಈಗ ಸೀರೆ ಉಡಿಸಿ ಇಟ್ಟಿರೋ ಅಂತದ್ದು. ಓಕೆ ಈ ಸ್ಟ್ಯಾಂಡ್ ಕೂಡ ನಮ್ಮ ಹತ್ರ ಸಿಗತ್ತೆ. ಓಕೆ ಸೊ ಇಲ್ಲಿ ಹ್ಯಾಂಡ್ಸ್, ಲೆಗ್ಸ್ ಅದು ಕೂಡ ಸಪರೇಟ್ ಆಗಿ ಸಿಗುತ್ತೆ. ಅದನ್ನೆಲ್ಲ ಕಟ್ಟೋದಕ್ಕೆ ಕೂಡ ಈ ತರ ಮಾಡಿಸಿದೀವಿ ಸ್ಪೆಷಲ್ ಆಗಿ ಸರ್. ಅದಕ್ಕೆ ನಾವು ಡ್ರೇಪ್ ಮಾಡಿ ಒಂದು ಡೆಮೋ ಆಗಿ ಇಟ್ಟಿದೀವಿ. ಸೊ ಈ ತರ ಸ್ಟ್ಯಾಂಡ್ ತಗೊಂಡ್ರೆ ಎವ್ರಿ ಇಯರ್ ಅವರು ಸ್ಯಾರಿ ಹೊಸ ಸ್ಯಾರಿ ತಗೊಂಡಾಗ ಒನ್ ಇಯರ್ ಒಂದ್ ಸ್ಯಾರಿ ಉಡಿಸ್ಕೊಂಡು ಹೋಗ್ಬೋದು. ಓಕೆ ಅದು ಬಿಟ್ಟು ನಿಮ್ಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಸ್ ಗೆ ನಮ್ಮ ಹತ್ರ ತುಂಬಾ ಐಟಮ್ ಇದೆ. ಓಕೆ ಓಕೆ ಸೊ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ. ಇಲ್ಲಿ ನೀವು ನೋಡಬಹುದು ಡಿಸ್ಪ್ಲೇ ಮಾಡಿರೋಂಥದ್ದು ಓಕೆ ಪಿಕಾಕ್ಸ್ ಇದೆ. ಸೊ ಇದ್ರಲ್ಲೂ ಬೇರೆ ಬೇರೆ ಕಲರ್ಸ್ ಮತ್ತೆ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಕೂಡ ಬರುತ್ತೆ. ಓಕೆ ನೋಡಿ, ಇದೊಂದ್ ಸ್ಟೈಲು, ಈ ತರ ಒಂದ್ ಸ್ಟೈಲ್ ಇದೆ. ಮತ್ತೆ ಕೋನ್ ಪಿಕಾಕ್ಸ್ ಅಂತ ಇದೆ. ಕೋನ್ ಪಿಕಾಕ್. ಇದು ಕೋನ್ ಪಿಕಾಕ್ಸ್ ಅಂತ. ಇದು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ರಿಯಲ್ ಪಿಕಾಕ್ ಹೇಗಿರುತ್ತೋ ಅದೇ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದ್ರಿಂದ ಇದನ್ನ ತುಂಬಾ ಜನ ಇಷ್ಟಪಡ್ತಾರೆ. ಮತ್ತೆ ಪ್ರತಿಯೊಂದ್ರಲ್ಲೂ ಸೈಜಸ್ ಸಿಗುತ್ತೆ ಸರ್. ಪ್ರತಿಯೊಂದರಲ್ಲೂ ಸೈಜಸ್ ಸಿಗುತ್ತೆ. ಸೊ 300, 400 ರೇಂಜ್ ಇಂದ ಹೈ ರೇಂಜ್ ವರೆಗೂ ಪ್ರತಿಯೊಂದು ಡೆಕೋರೇಷನ್ ಐಟಮ್ಸ್ ನಮ್ಮ ಹತ್ರ ಇದೆ. ಓಕೆ ಮತ್ತೆ ಅದು ಬಿಟ್ಟು ನಿಮ್ಗೆ ಈ ತರ ಡ್ಯಾನ್ಸಿಂಗ್ ಡಾಲ್ಸ್ ಅಂತ ಇಯರ್ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇದ್ರಲ್ಲಿ ಮೆನ್ ವುಮನ್ ಎರಡು ಇದೆ. ಓಕೆ ಮತ್ತೆ ಇಲ್ಲಿ ಸ್ವಾನ್ಸ್ ನೋಡ್ತಾ ಇದೀರಲ್ಲ, ಇದು ಕೂಡ ಡೆಕೋರೇಷನ್ ಗೆ ಯೂಸ್ ಮಾಡುವಂತದ್ದು. ಲೋಟಸ್ ಮೇಲೆ ಸ್ವಾನ್ ಇರುವಂತದ್ದು. ಓಕೆ ಮತ್ ನೋಡಿ, ಈ ತರ ಪೇರ್ ಬರುತ್ತೆ. ಓಕೆ ಸೊ ನಿಮ್ಗೆ ಯಾವ ಕಲರ್ ಬೇಕು ಅಂದ್ರೆ ಚೂಸ್ ಮಾಡ್ಕೋಬಹುದು. ಸಪೋಸ್ ದೀಪದ ಪಕ್ಕ ಇಡ್ಬೋದು, ಅಥವಾ ಲಕ್ಷ್ಮಿ ಸ್ಟ್ಯಾಚ್ಯೂ ಅಥವಾ ಕಳಶ ಆ ಕಡೆ ಈ ಕಡೆ ಇಟ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬೇಕಾದ್ರೆ ನೀವು ದಸರಾ ಟೈಮ್ ಅಲ್ಲಿ ಬೊಂಬೆ ಕೂರಿಸಿದಾಗ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಇದೊಂದೇ ಅಂತಲ್ಲ, ಇದ್ರಲ್ಲಿ ಯಾವ್ದು ತಗೊಂಡ್ರು ನೀವು ಆವಾಗ್ಲೂ ಕೂಡ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಅವಾಗ ನವರಾತ್ರಿಯಲ್ಲಿ ಬೊಂಬೆಗಳನ್ನೆಲ್ಲ ಕೂರಿಸ್ತೀರಾ ಅಲ್ವಾ. ಸೊ ಅದಕ್ಕೂ ಕೂಡ ಇದಾಗ್ಲಿ ಎಲಿಫೆಂಟ್, ಪಿಕಾಕ್ಸ್, ಅದು ಕೂಡ ಡೆಕೋರೇಷನ್ ಗೆ ಯಾವ ಹಬ್ಬಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಕಲರ್ಸ್. ಎರಡು ಕಲರ್ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದ್ದಾರೆ. ಸೊ ಈ ತರ ಸ್ಮಾಲ್ ಲೋಟಸ್ 250 ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ. ಓಕೆ ಅದರಿಂದ ಮೀಡಿಯಂ, ಬಿಗ್, ಅದಕ್ಕಿಂತ ದೊಡ್ಡದು ಕೂಡ ಸಿಗುತ್ತೆ. ಅಥವಾ ಲಕ್ಷ್ಮಿ ಸ್ಟ್ಯಾಚ್ಯೂ ಇಟ್ಬಿಟ್ಟು ಅಥವಾ ಕಳಶ ಇಟ್ಬಿಟ್ಟು ಅದ್ರ ಸುತ್ತ ಡೆಕೋರೇಟ್ ಮಾಡಿದ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಸೊ ಇದೆಲ್ಲ ಬ್ಯಾಕ್ ಆರ್ಚ್ ಇವಾಗ ನಾನು ತೋರಿಸ್ತಾ ಇರೋಂಥದ್ದು. ಸೊ ಇದು ಕಳಶ ಇಡೋದಕ್ಕಾದ್ರೂ ಯೂಸ್ ಮಾಡ್ಬೋದು. ಓಕೆ ಇಲ್ಲ ನೀವು ಲಕ್ಷ್ಮಿ ಸ್ಟ್ಯಾಚ್ಯೂ ಡೆಕೋರೇಟ್ ಮಾಡಿ ಇಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಇದು ಆರ್ಚ್. ಓಕೆ ಸೊ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ, ಮತ್ತೆ ಕಲರ್ಸ್ ಎಲ್ಲ ಇದೆ. ಓಕೆ ಸೊ ಹೀಗ್ ನೋಡ್ತಾ ಇರ್ಬೋದು, ಇದು ಆರೆಂಜ್ ಇರ್ಬೋದು, ಅಥವಾ ಇಲ್ಲಿ ಪಿಂಕ್ ಕಲರ್ ಇದೆ, ಗ್ರೀನ್ ಅಂಡ್ ಪಿಕಾಕ್ ಸ್ಟೈಲ್ ಅಲ್ಲಿ ಇದೆ. ಸೊ ಅವಾಗ್ಲೇ ತೋರಿಸ್ತಾ ಇರೋ ಹಾಗೆ ಇದು ಸ್ಮಾಲ್ ಆರ್ಚ್. ಸೊ ಅದ್ರಲ್ಲೂ ಡಿಫ್ರೆಂಟ್ ಶೇಪ್ಸ್ ಇದೆ ಸರ್. ಇದೊಂದು ಇದೆ. ಸೊ ಆಮೇಲೆ ಅದೇ ರೀತಿ ಇಲ್ಲೂ ಕೂಡ ನೋಡಬಹುದು. ಹೌದು, ಅಲ್ಲಿ ಕೂಡ ಡಿಸ್ಪ್ಲೇ ಮಾಡಿದೀವಿ. ಓಕೆ ಮೇಡಮ್, ಆರ್ಚ್ ಎಲ್ಲ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಆರ್ಚ್ ಎಲ್ಲ 2000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಮತ್ತೆ ಇದು ನಿಮ್ಗೆ ಅನ್ನಿಸ್ಬೋದು ದೊಡ್ಡದಾಗತ್ತೆ ಮತ್ತೆ ಸ್ಟೋರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಇದೆಲ್ಲ ಫೋಲ್ಡಬಲ್ ಇರುತ್ತೆ. ಸೊ ನೀವು ಕ್ಯಾರಿ ಮಾಡಕ್ಕೂ, ಅಕಸ್ಮಾತ್ ಬೇರೆ ಊರಿಗೆ ಕ್ಯಾರಿ ಮಾಡಕ್ಕೂ ಈಸಿ ಆಗತ್ತೆ. ಮತ್ತೆ ನೀವು ಹಬ್ಬ ಆದ್ಮೇಲೆ ಎತ್ತಿಡೋದಕ್ಕೂ ತುಂಬಾ ಸ್ಪೇಸ್ ಬೇಕಾಗತ್ತೆ, ಜಾಗ ಬೇಕಾಗತ್ತೆ ಅಂತ ಏನಿಲ್ಲ, ಕ್ಲೀನ್ ಆಗಿ ಎತ್ತಿಡ್ಬೋದು ಸರ್. ಸೊ ಇದು ಕೂಡ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಸ್ ಗೆ ಸೈಡ್ ಅಲ್ಲಿ ಇಡುವಂತದ್ದು ವರಮಹಾಲಕ್ಷ್ಮಿಗೆ. ಸೊ ಶಂಕು ಚಕ್ರ, ಸಪೋಸ್ ಏನಾದ್ರು ವಿಷ್ಣು ಥೀಮ್ ಅಲ್ಲಿ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಇದು ಕೂಡ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಎಲ್ಲ ಪೇರಲ್ಲಿ ಬರುತ್ತೆ. ಸ್ವಾನ್ ವೀಣಾ ಮೇಲೆ ಕೂತಿರೋಂಥದ್ದು. ಸೊ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ಏನು ಬೇಕಾಬಿಟ್ಟಿಯಾಗಿ ಮಾಡುವಂತದ್ದಾಗ್ಲಿ ಆತರ ಎಲ್ಲ ಇಲ್ಲ. ಮತ್ತೆ ನಿಮ್ಗೆ ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ, ಬಿದೋಗದು ಆತರ ಎಲ್ಲ ಏನು ಆಗಲ್ಲ. ಇದು ನೋಡಿ, ಲೋಟಸ್ ಮೇಲೆ ಕುಳಿತಿರೋಂಥದ್ದು ಸ್ವಾನು. ಸೊ ಪ್ರತಿಯೊಂದು ಅಷ್ಟು ನ್ಯಾಚುರಲ್ ಆಗಿ ಯಾವ ಕಲರ್ ಬರುತ್ತೆ ಅದೇ ಕಲರ್ ಎಲ್ಲ ಮಾಡಿದ್ದಾರೆ. ಸೊ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನೋಡೋದಕ್ಕೂ. ಹಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ತರ ಲೋಟಸ್ ಸಿಗತ್ತೆ. ಸಪೋಸ್ ಇದು ಲೋಟಸ್ ಮೇಲೆನೆ ದೇವರದು ಸ್ಟ್ಯಾಚ್ಯೂ ಆಗ್ಲಿ ಅಥವಾ ಕಳಶ ಆಗ್ಲಿ ಇಡ್ಬೋದು. ಅದಾದ್ರೆ ಮುಂದೆ ಅಥವಾ ಸೈಡ್ ಅಲ್ಲಿ ಇಡ್ಬೇಕಾಗುತ್ತೆ. ಇದು ಲೋಟಸ್ ಮೇಲೆನೆ ಇಡ್ಬೋದು. ಇದ್ರಲ್ಲೂ ಅಷ್ಟೇ ಬಿಗ್ ಸೈಜ್ ಮತ್ತೆ ಮೀಡಿಯಂ ಸೈಜ್ ಎರಡು ಸಿಗುತ್ತೆ ಸರ್. ಇದು ತುಂಬಾ ರಿಯಲಿಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಮತ್ತೆ ಇದು ಬಂದು ಬಾಳೆಕಂಬ ಸ್ಟ್ಯಾಂಡ್. ಬಾಳೆಕಂಬ ಆ ಕಡೆ ಈ ಕಡೆ ದೇವರಿಗೆ ಸಿಗಿಸ್ತೀವಲ್ಲ, ಸೊ ಅದಕ್ಕೆ ಡೆಕೋರೇಷನ್ ಗೆ ಅಂತ ಈ ತರ ಮಾಡೋದು. ಸ್ಯಾಂಪಲ್ ಗೆ ಇದೊಂದು ತೋರ್ಸಿದೀನಿ. ಇದ್ರಲ್ಲಿ ಬೇರೆ ಕಲರ್ಸ್ ಮತ್ತೆ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಇದು ನೋಡಿ ಮಂದಾಸನ. ಇದ್ರಲ್ಲೂ ಇದು ಅಷ್ಟೇ ಕಳಶ ಇಡೋದಕ್ಕೆ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ನಾನು ಆಗ್ಲೇ ಹೇಳ್ದಂಗೆ ದಸರಾದಲ್ಲಿ ನೀವು ಬೊಂಬೆ ಕೂರ್ಸೋದಕ್ಕೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಗಣೇಶ ಇಡೋದಕ್ಕೆ, ಗೌರಿ ಇಡೋದಕ್ಕೆ, ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ಇದೊಂದು ಇವಾಗ ನ್ಯೂ ವೆರೈಟಿ ಬಂದಿರೋದು ಈ ಇಯರ್, ತುಳಸಿ ಪಾಟ್. ಸೊ ಡೆಕೋರೇಷನ್ ಪರ್ಪಸ್ ಗಾದ್ರೂ ಇಡ್ಬೋದು, ಅಥವಾ ಸ್ಮಾಲ್ ತುಳಸಿ ಪಾಟ್ ಇಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಇದ್ರ ಮೇಲೆ ಚಿಕ್ಕ ಚಿಕ್ಕ ಲಕ್ಷ್ಮಿ ವಿಗ್ರಹನ ಅಥವಾ ದೀಪನೋ ಯಾವ್ದಾದ್ರೂ ಇಡ್ಬೋದು. ಅದ್ರಲ್ಲೂ ಕೂಡ ಸೈಜಸ್ ಸಿಗುತ್ತೆ, ಕಲರ್ಸ್ ಸಿಗುತ್ತೆ, ಸ್ಮಾಲ್ ಸೈಜ್ ಮತ್ತೆ ಬಿಗ್ ಸೈಜ್, ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ. ಇದು ಮತ್ತೆ ಇದು ಒಂಥರ ಬೇರೆ ತರ ಡಿಸೈನ್ ಅಲ್ಲಿ ಇರುವಂತ ಪಿಕಾಕ್, ಫೆದರ್ಸ್ ಎಲ್ಲ ಹರಡ್ಕೊಂಡಿರುವಂತದ್ದು ಪಿಕಾಕ್ಸ್. ಇದು ನ್ಯೂ ವೆರೈಟಿ. ಮತ್ತೆ ಇದು ಕೂಡ ಆರ್ಚೆನೆ. ಅವಾಗ್ಲೇ ನಾನು ತೋರಿಸಿದ್ದು ನಿಮ್ಗೆ ಸ್ಕ್ವಯರ್ ಶೇಪ್ ಅಲ್ಲಿ ಇತ್ತು, ಇದು ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ಅದ್ರಲ್ಲೂ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎರಡು ಸಿಗುತ್ತೆ ಸರ್. ಮೇಡಮ್ ಇದೆಲ್ಲ ರೇಂಜ್ ಗಳು ಏನ್ ರೇಟ್ ಇದೆ ಶುರು ಆಗುತ್ತೆ ಸರ್? ಇವಾಗ ಸ್ಮಾಲ್ ಲೋಟಸ್ ಬಂದು 300 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು 3000 4000 ವರ್ಗೂ ಇದೆ. ಸೊ ಅದು ವೆರೈಟಿ ಮೇಲೆ ಮತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟು ಎಲಿಫೆಂಟ್ಸ್ ಕೂಡ ಇದೆ ನಮ್ಮ ಹತ್ರ. ಸೊ ನೋಡಿ ಎಲಿಫೆಂಟ್ಸ್ ಇದೆಲ್ಲ ಪೇರ್ ಬರುತ್ತೆ. ಆ ಕಡೆ ಈ ಕಡೆ ಇಡೋದಕ್ಕೆ ನಾವು ಡೆಮೋ ಕೂಡ ಮಾಡಿಟ್ಟಿದೀವಿ ಇಲ್ಲಿ. ಸೊ ಇದು ವೈಟ್ ಎಲಿಫೆಂಟ್ ಐರಾವತ ತರದು. ಸೊ ಇದು ಬ್ಲಾಕ್ ಎಲಿಫೆಂಟ್ ಮತ್ತೆ ಗೋಲ್ಡನ್ ಕಲರ್ ಸಿಗುತ್ತೆ. ಸೊ ಸ್ಮಾಲ್ ಸೈಜ್ ಸಿಗುತ್ತೆ, ಬಿಗ್ ಸೈಜ್ ಸಿಗುತ್ತೆ. ಎಲ್ಲಾ ಕಲರ್ಸ್ ಅಲ್ಲೂ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎಲ್ಲಾನು ಸಿಗುತ್ತೆ. ಇದು ಎಲಿಫೆಂಟ್ ಮೇಲೆ ಲಕ್ಷ್ಮೀ ದೇವಿ ಅಂಬಾರಿ ಮೇಲೆ ಕೂತಿರೋ ತರ ಮಾಡಿದ್ದಾರೆ. ಇದ್ರಲ್ಲೂ ವೈಟ್ ಮತ್ತೆ ಬ್ಲಾಕ್ ಎರಡು ಸಿಗುತ್ತೆ ಸರ್. ವೈಟ್ ಎಲಿಫೆಂಟ್ ಮೇಲೆ ಕೂತಿರೋ ತರನು ಸಿಗುತ್ತೆ, ಎಲ್ಲ ಬ್ಲಾಕ್ ಎಲಿಫೆಂಟ್ ಮೇಲೆ ಕೂತಿರೋ ತರನು ಸಿಗುತ್ತೆ. ಸೊ ಇದು ನೋಡಿ ಕಾಯಿನ್ ಪಾಟ್, ಗೋಲ್ಡ್ ಕಾಯಿನ್ ಪಾಟ್. ಸೊ ದೇವ್ರಿಗೆ ಅಲಂಕಾರ ಮಾಡಿ ಇದು ಬ್ಯಾಕ್ ಗ್ರೌಂಡ್ ಗೆಲ್ಲ ಇಟ್ಟಾಗ ಇದು ಕೂಡ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರಲ್ಲಿ 2 ವೆರೈಟೀಸ್ ಇದೆ. ಇದು ಒಂದು ಮತ್ತೆ ಪಾಟ್ ಇಂದ ಕಾಯಿನ್ ಬೀಳ್ತಾ ಇರೋಂತದ್ದೊಂದು, ಮತ್ತೆ ಇದು ಲಕ್ಷ್ಮೀ ದೇವಿ ಕೈಯಿಂದ ಕಾಯಿನ್ ಬಿದ್ದು ಪಾಟ್ ಅಲ್ಲಿ ಬೀಳ್ತಾ ಇರೋಂತದ್ದು. ಸೊ 2 ವೆರೈಟಿ ಇದೆ. ಸೊ ಸೈಜಸ್ ಒಂದೇನಾ ಮೇಡಮ್ ಇದರಲ್ಲಿ? ಹೌದು, ಇದ್ರಲ್ಲಿ ಇದು ಈ ಸೈಜ್ ಬರುತ್ತೆ, ಒಂದೇ ಸೈಜ್ ಬರುತ್ತೆ ಇದ್ರಲ್ಲಿ ಸರ್. ಇದು ನೋಡಿ, ಇದು ಜರ್ಮನ್ ಸಿಲ್ವರ್ದು 108 ಫ್ಲವರ್ಸ್ ಇರುತ್ತೆ. ಸೊ ಅಷ್ಟೋತ್ತರ 108 ಅಷ್ಟೋತ್ತರ ಮಾಡೋವಾಗ ಒಂದೊಂದ್ ಫ್ಲವರ್ಸ್ ಇಟ್ಕೊಂಡು ಪೂಜೆ ಮಾಡುವಂತದ್ದು. ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಮತ್ತೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಸರ್. ಇದು ನೋಡಿ ಸರ್, ಇದು ಸೈಡ್ ಪಿಲ್ಲರ್ಸ್ ಇದು. ಸೊ ಇದು ಪೇರ್ ಬರುತ್ತೆ. ಸೊ ಇದು ಸೈಡ್ ಅಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಈ ತರ ನೀವೇನಾದ್ರೂ ಪಿಕಾಕ್ಸ್ ಇಡ್ಬೋದು, ಅಥವಾ ಬಾಳೆಕಂಬ ಡಿಸೈನರ್ದು ಇಡ್ಬೋದು. ಸೊ ಯಾವ ತರ ದೀಪಗಳು ಇಡ್ಬೋದು, ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ಸರ್. ಅದೇ ನಾನು ಹೇಳದ್ನಲ್ಲ, ಸ್ಮಾಲ್ ಸೈಜ್ ಇಂದಾನು ಇದೆ ಅಂತ. ಸೊ ವೆರೈಟೀಸ್ ತುಂಬಾ ಇದೆ, ಮತ್ತೆ ಸೈಜಸ್ ಕೂಡ ಸಿಗುತ್ತೆ ಸರ್. ಸೊ ಅವಾಗ್ಲೇ ನಾನು ತೋರಿಸಿದ್ದು ನಿಮ್ಗೆ ಸ್ಟ್ಯಾಂಡ್ ಗೆ ಸ್ಯಾರಿ ಡ್ರೇಪ್ ಮಾಡಿ ನಿಲ್ಸಿರೋ ಅಂತದ್ದು. ಇದು ಬಂದು ರೆಡಿ ಸ್ಟ್ಯಾಚ್ಯೂ, ಲಕ್ಷ್ಮಿ ಸ್ಟ್ಯಾಚ್ಯೂ. ಇದು ರೆಡಿಮೇಡ್ ಇರುತ್ತೆ. ಸಪೋಸ್ ಟೈಮ್ ಆಗೋದಿಲ್ಲ ನಮ್ಗೆ ಡ್ರೇಪಿಂಗ್ ಗೆಲ್ಲ ಈಸಿ ಮಾಡ್ಕೋಬೇಕು ಅನ್ನೋರ್ಗೆ ರೆಡಿಮೇಡ್ ಸ್ಟ್ಯಾಚ್ಯೂ ಸಿಗತ್ತೆ. ಮತ್ತೆ ಈ ತರ ಫೇಸ್ ಕೂಡ ಸಪರೇಟ್ ಸಿಗುತ್ತೆ. ಅವ್ರ ಕಳಶ ಒಂದು ಇಟ್ಕೊಂಡು ರೆಡಿ ಮಾಡ್ಕೋಬಹುದು. ಸೊ ಇದ್ರಲ್ಲಿ ತುಂಬಾ 5 ಡಿಫ್ರೆಂಟ್ ಸೈಜಸ್ ಇದೆ, ಮತ್ತೆ ತುಂಬಾ ಕಲರ್ಸ್ ಕೂಡ ಇದೆ ಸರ್. ಸಪೋಸ್ ಅವ್ರಿಗೆ ಯಾವ ಕಲರ್ ಸ್ಯಾರಿ ಬೇಕು ಆ ತರ ಕಲರ್ ಸ್ಯಾರೀಸ್ ತುಂಬಾ ಕಲರ್ ವೆರೈಟೀಸ್ ಇದೆ. ಸೊ ಇವಾಗ ನಾನು ತೋರಿಸ್ತಾ ಇರೋಂಥದ್ದು ವರಮಹಾಲಕ್ಷ್ಮಿ ಫೇಸಸ್. ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ. ಈ ತರ ಎಲ್ಲೋ ಫೇಸಸ್ ಕೂಡ ಸಿಗುತ್ತೆ, ಇದ್ರಲ್ಲಿ ಪ್ಲೇನ್ ಕೂಡ ಸಿಗುತ್ತೆ. ನಾನ್ ತೋರಿಸ್ತಾ ಇರೋಂಥದ್ದು ಡೆಕೋರೇಷನ್ ಮಾಡಿ ಇಟ್ಟಿರೋಂಥದ್ದು. ಸೊ ಈ ತರ ಆಂಡಾಳ್ ಕೊಂಡೆ ಆಗಿ ಡೆಕೋರೇಷನ್ ಮಾಡಿರೋದು ಇದೆ. ಅದು ಬೇಡ ಅಂದ್ರೆ ಸುಮ್ನೆ ಕಿರೀಟಗಳು ಇಟ್ಟು, ಸ್ಟೋನ್ ಕಿರೀಟ ಇಟ್ಟು, ಆರ್ಚ್ ಇಟ್ಟು ಡೆಕೋರೇಷನ್ ಮಾಡಿರುವಂತದ್ದು ಇದೆ. ಅಥವಾ ಸಿಂಪಲ್ ಕಿರೀಟ, ಒಂದ್ ಚಿಕ್ಕ ಕಿರೀಟ ಇಟ್ಕೊಂಡು ಡೆಕೋರೇಟ್ ಮಾಡ್ಕೋಬಹುದು. ಮತ್ತೆ ನಮ್ಮ ಹತ್ರ ಎಲ್ಲೋ ಫೇಸ್ ಅಲ್ದೇನೆ ಜರ್ಮನ್ ಸಿಲ್ವರ್ ಫೇಸಸ್ ಕೂಡ ಅವೈಲೇಬಲ್ ಇದೆ ನೋಡಿ. ಇದು ಗ್ಲಾಸಿ ಫಿನಿಶ್, ಮತ್ತೆ ಇದು ಮ್ಯಾಟ್ ಫಿನಿಶ್. ಅಥವಾ ಪೇಂಟ್ ಆಗಿರುವಂತದ್ದು ರೆಡಿಮೇಡ್ ಬೇಕು ಅಂದ್ರೆ ಅದು ಕೂಡ ಇದೆ. ಸಪೋಸ್ ಅವ್ರ ಹತ್ರ ಏನಾದ್ರು ಮುಖವಾಡ ಇದೆ ಅಂದ್ರೆ ಅದಕ್ಕೆ ಪೇಂಟ್ ಮಾಡ್ಕೋಬೇಕು ಅಂದ್ರೆ ಆ ಹ್ಯಾಂಡ್ ಪೇಂಟ್ ಕೂಡ ನಾವು ಮಾಡ್ಕೊಡ್ತೀವಿ. ಅದಕ್ಕೂ ಕೆಲವೊಂದು ಡೆಮೋ ಇಲ್ಲಿ ಇಟ್ಟಿದ್ದೀವಿ. ಇದು ರೆಡಿ ಪೇಂಟಿಂಗ್ ಆಗಿರೋ ಫೇಸ್ಗೆ ಡೆಕೋರೇಟ್ ಮಾಡಿರೋಂಥದ್ದು. ಸೊ ಇದೆಲ್ಲ ಆಂಟಿಕ್ ಜ್ಯುವೆಲ್ರಿಯಲ್ಲಿ ಡೆಕೋರೇಟ್ ಮಾಡಿರೋಂಥದ್ದು. ಎಲ್ಲಾನು ಕಸ್ಟಮೈಸೇಷನ್ ಇರುತ್ತೆ. ಸೊ ಯಾವ ಬಜೆಟ್ ಅಲ್ಲಿ ಬೇಕು, ಯಾವ ಕಲರ್ ಸ್ಟೋನ್ಸ್ ಬೇಕು, ಅಥವಾ ಯಾವ ಡಿಸೈನ್ ಬೇಕು, ಪ್ರತಿಯೊಂದು ನಮ್ಮ ಹತ್ರ ಜ್ಯುವೆಲ್ರಿ ಸಪರೇಟ್ ಆಗಿ ಸಿಗುತ್ತೆ. ಅದನ್ನ ಅವ್ರು ಕಸ್ಟಮೈಸೇಷನ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿ ಮಾಡಿಸ್ಕೋಬಹುದು ಸರ್. ಅದು ಬಿಟ್ಟು ಹ್ಯಾಂಡ್ ಪೇಂಟ್ ಆಗಿರೋಂಥದ್ದು ಇಲ್ಲಿ ಕೆಲವಿದೆ.
ಇದೆಲ್ಲ ಹ್ಯಾಂಡ್ ಪೇಂಟ್. ಇದೆಲ್ಲ ಹ್ಯಾಂಡ್ ಪೇಂಟ್ ಸರ್. ಓಕೆ ಮ್ಯಾಮ್. ಓಕೆ. ಸಪೋಸ್ ಅವ್ರಿಗೆ ಏನಾದ್ರು ಈ ಫೇಸ್ ಇಷ್ಟ ಆಯ್ತು ಅಂದ್ರೆ ಅವ್ರು ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ಕೊಂಡು ಡೆಕೋರೇಟ್ ಮಾಡಿಸ್ಕೋಬಹುದು. ಅಥವಾ ಅವ್ರ ಹತ್ರ ಫೇಸ್ ಇದೆ ಅಂದ್ರೆ ಅದಕ್ಕೂ ಕೂಡ ಪೇಂಟ್ ಮಾಡ್ಕೊಡ್ತೀವಿ. ಇದು ಕೂಡ ಹ್ಯಾಂಡ್ ಪೇಂಟ್ ಆಗಿರುವಂತ ಫೇಸ್ಗೆ ಡೆಕೋರೇಟ್ ಮಾಡಿರುವಂತದ್ದು. ಸೊ ಇದೆಲ್ಲ ಆರ್ಚು, ಬ್ಯಾಕ್ ಆರ್ಚ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದೀವಿ. ಸೊ ಸಿಂಪಲ್ ಆಗು ಡೆಕೋರೇಟ್ ಮಾಡಿ ಇಟ್ಟಿದೀವಿ ಡೆಮೋಗೆ ಅಂತ. ಸೊ ಗ್ರ್ಯಾಂಡ್ ಆಗು ಇದೆ. ಸೊ ಅವ್ರು ಯಾವ ತರ ಪ್ರಿಫರ್ ಮಾಡ್ತಾರೋ ಕಸ್ಟಮರ್ಸ್ ಆ ತರ ಮಾಡ್ಕೋಬಹುದು. ಸರ್ ಎಲ್ಲೋ ಫೇಸ್ ಪ್ಲೇನ್ ಎಲ್ಲೋ ಫೇಸ್ 250 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಅದು ಜರ್ಮನ್ ಸಿಲ್ವರ್ದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಪೇಂಟ್ ಅಂದ್ರೆ ಅದು ಇನ್ನೊಂಚೂರು ಜಾಸ್ತಿ ಆಗುತ್ತೆ, ಡೆಕೋರೇಷನ್ ಅಂದ್ರೆ ಇನ್ನೊಂಚೂರು ಜಾಸ್ತಿ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್, ಜ್ಯುವೆಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಫೈಬರ್ ಫೇಸಸ್ ಇವಾಗ ನೋಡ್ತಾ ಇರುವಂತದ್ದು ನೀವು. ಇದರಲ್ಲಿ ಒಂದು ಡೆಕೋರೇಟ್ ಮಾಡಿ ಇಟ್ಟಿದೀವಿ ನಾವು ಡೆಮೋಗೆ ಅಂತ. ಸೊ ಸಪೋಸ್ ಈ ತರ ಫೈಬರ್ ಫೇಸಸ್ ಇಷ್ಟ ಆಯ್ತು ಅಂದ್ರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಂಡು ಅದಕ್ಕೂ ಡೆಕೋರೇಟ್ ಮಾಡಬಹುದು. ಅದರಲ್ಲಿ ಹಾಫ್ ಫೇಸ್ ಬರುತ್ತೆ ಮತ್ತೆ ಫುಲ್ ಫೇಸ್ ಬರುತ್ತೆ. ತುಂಬಾ ವೆರೈಟೀಸ್ ಆಫ್ ಫೇಸಸ್ ಇದೆ. ಸೊ ಸ್ಟೋರಿಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ತರ ಹೇಗೆ ಅಂತ ಕಣ್ಣಾರೆ ನೋಡಿ ಅವರು ಮುಖ ಲಕ್ಷಣ ಎಲ್ಲ ನೋಡಿ ತಗೋಬಹುದು ಸರ್. ಇದು ತೋಮಾಲೆ ಸರ್. ಲಕ್ಷ್ಮಿಗೆ ಆ ಕಡೆ ಈ ಕಡೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ. ಸೊ ಬ್ಲೂ ಇದೆ, ರೆಡ್ ಇದೆ, ಗ್ರೀನ್ ಇದೆ. ಸೈಜಸ್ ಕೂಡ ಸಿಗುತ್ತೆ, ಸ್ಮಾಲ್ ಇಂದ ದೊಡ್ಡದವರೆಗೂ ಇದೆ. ಸೊ ಇದು ದೇವರಿಗೆ ಬೇಕಾಗಿರುವಂತ ಕೈಕಾಲ್ಗಳು ಕೂಡ ಸಪರೇಟ್ ಆಗಿ ಸಿಗುತ್ತೆ ನಮ್ಮ ಹತ್ರ. ಸೊ ಅದರಲ್ಲಿ ಗೋಲ್ಡ್ ಕಲರ್ ಸಿಗುತ್ತೆ, ಸ್ಕಿನ್ ಕಲರ್ ಸಿಗುತ್ತೆ. ಇದು ಕೂಡ ಸ್ಮಾಲ್, ಮೀಡಿಯಂ, ಬಿಗ್ 3 ಸೈಜಸ್ ಸಿಗುತ್ತೆ ಸರ್. ಸೊ ಅದು ನೀವು ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಇಯರ್ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ ತೋರಿಸ್ತಾ ಇರೋಂಥದ್ದು ಜರ್ಮನ್ ಸಿಲ್ವರ್ ಎಲಿಫೆಂಟ್ಸ್. ಇದು ಕೂಡ ಡೆಕೋರೇಟಿವ್ ಪರ್ಪಸ್ಗೆನೆ. ಇದರಲ್ಲಿ ಪ್ಲೇನ್ ಜರ್ಮನ್ ಸಿಲ್ವರ್ ಎಲಿಫೆಂಟ್ಸ್ ಇದೆ, ಮತ್ತೆ ಆಂಟಿಕ್ ಶೇಡ್ ಅಲ್ಲಿ ಇರುವಂತದ್ದು ಇದೆ. ಇದರಲ್ಲೂ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ 5 to 6 ಸೈಜಸ್ ಸಿಗುತ್ತೆ ಸರ್. ಎಲ್ಲಾನು ಸ್ಟಾಕ್ ಇದೆ ಇವಾಗ ತೋರಿಸ್ತಾ ಇರುವಂತದ್ದು. ಸೊ ಪೂಜಾ ಐಟಮ್ ಅಥವಾ ಹಬ್ಬಕ್ಕೆ ಯೂಸ್ ಮಾಡಬಹುದು, ಅಥವಾ ಮದುವೆ, ಬೇರೆ ಗೃಹ ಪ್ರವೇಶ, ಯಾವುದೇ ಶುಭ ಸಮಾರಂಭಗಳಿಗೆ ಯೂಸ್ ಮಾಡುವಂತದ್ದು. ಸೊ ಇದು ನೋಡಿ, ಇದು ದೀಪಗಳು. ಇದರಲ್ಲಿ 1 ಸೈಜ್ ಮಾತ್ರ ತೋರಿಸ್ತಾ ಇದ್ದೀನಿ ನಾನು. ಇದರಿಂದ ಸ್ಮಾಲ್ ಸೈಜ್ ಇಂದ ತುಂಬಾ ಬಿಗ್ ಸೈಜ್ ವರ್ಗುನು ಸಿಗತ್ತೆ. ಮತ್ತೆ ಇದು ಪೂಜಾ ಸೆಟ್ ಇದು. ಸೊ ಹಬ್ಬಗಳಿಗೆ ಅಥವಾ ಯಾವ್ದಾದ್ರು ಶುಭ ಸಮಾರಂಭಗಳಿಗೆ ಯೂಸ್ ಮಾಡುವಂತದ್ದು. ಸೊ ಇದರಲ್ಲಿ ಪ್ಲೇನ್ ತಟ್ಟೆನೂ ಬರುತ್ತೆ. ಅದ್ ಬಿಟ್ಟೆ ನಮ್ಗೆ ನಮ್ಮ ಹತ್ರ ಡಿಸೈನರ್ ತಟ್ಟೆ ಕೂಡ ಇದೆ. ಸೊ ಪ್ಲೇನ್ ಚೊಂಬು, ಡಿಸೈನ್ ಬೇಕಾಗಿರೋದು ಅಷ್ಟಲಕ್ಷ್ಮಿ ಚೊಂಬು ಕೂಡ ಸಿಗುತ್ತೆ. ಸೊ ಅರ್ಶಿನ ಕುಂಕುಮದ ಬಟ್ಲ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಪ್ಲೇನು ಸಿಗತ್ತೆ ಮತ್ತೆ ಕಾರ್ವಿಂಗ್ಸ್ ಇರೋದು ಸಿಗತ್ತೆ. ಇದು ನೋಡಿ, ಇದು ಫ್ಲವರ್ ಬಾಸ್ಕೆಟ್. ಸೊ ಪೂಜೆಗೆ ಬೇಕಾಗಿರುವಂತ ಅಥವಾ ಹಬ್ಬಕ್ಕೆ ಯಾವ್ದಾದ್ರು ಫಂಕ್ಷನ್ ಬೇಕಾಗಿರುವಂತ ಕಂಪ್ಲೀಟ್ ಸೆಟ್ ನಮ್ಮ ಹತ್ರ ಇದೆ. ಇಲ್ಲಿ ಕೆಲವು ಸ್ಯಾಂಪಲ್ಸ್ ಮಾತ್ರ ನಾನು ಇಟ್ಟಿದ್ದೀನಿ ಅಷ್ಟೇ. ನೋಡಿ, ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋಂತದ್ದು. ಸೊ ಸಿಲ್ವರ್ದು ಇಮಿಟೇಟ್ ಮಾಡಿರುವಂತದ್ದು, ಜರ್ಮನ್ ಸಿಲ್ವರ್ ಅಲ್ಲಿ ಆಕ್ಸಿಡೈಸ್ ಅಥವಾ ಆಂಟಿಕ್ ಅಂತ ಹೇಳ್ತಾರೆ. ನೋಡಿ, ಇದು ಅಷ್ಟೇ ಕಾರ್ವಿಂಗ್ಸ್ ಎಲ್ಲ ಮಾಡಿರೋಂತದ್ದು ಚೊಂಬು. ಮತ್ತೆ ಇದು ತಟ್ಟೆ, ಇದು ಅರ್ಶಿನ ಕುಂಕುಮದ ಬಟ್ಲು, ಇದು ಪ್ಲೇನ್ ಗಂಧ ಯೂಸ್ ಮಾಡೋದಕ್ಕೆ ಏನಕ್ಕಾದ್ರೂ ಯೂಸ್ ಮಾಡಬಹುದು. ಮತ್ತೆ ಇದು ದೀಪ, ಇದು ತುಳಸಿ ಪಾಟ್. ದೇವ್ರ ಮನೆಯಲ್ಲಿ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಸೊ ಇದು ನೀವು ನೋಡ್ಬೋದು, ಸಿಲ್ವರ್ಗೆ ಈಕ್ವಲ್ ಆಗಿ ವರ್ಕ್ ಎಲ್ಲ ಮಾಡಿದಾರೆ ತುಂಬಾ ಚೆನ್ನಾಗಿ, ಕಾರ್ವಿಂಗ್ಸ್ ಎಲ್ಲ. ಇದ್ರಲ್ಲಿ ನೋಡ್ಬೋದು, ಎಲ್ಲ 3D ಫಿನಿಶ್ ಇರುತ್ತೆ. ಸೊ ಜರ್ಮನ್ ಸಿಲ್ವರ್ ಪ್ರತಿಯೊಂದು ಐಟಮ್ ಸಿಗುತ್ತೆ ಸೈಜ್ ವೈಸ್. ಇದೆಲ್ಲ ಸ್ಯಾಂಪಲ್ಸ್ ನ ತೋರಿಸಿದೀರಾ? ಸೊ ಪ್ರತಿಯೊಂದು ಐಟಮ್ ಒಂದ್ಸರಿ ಶಾಪ್ ವಿಸಿಟ್ ಮಾಡೋದು. ನೆಕ್ಸ್ಟ್ ಬಂದು ಗಾಡ್ ಜ್ಯುವೆಲ್ರಿ ಸರ್. ಸೊ ನಮ್ಮ ಹತ್ರ ಇಮಿಟೇಷನ್ ಜ್ಯುವೆಲ್ರಿ ಬಿಟ್ಟು ಗಾಡ್ ಜ್ಯುವೆಲ್ರಿ ಕೂಡ ನಮ್ಮ ಹತ್ರ ಇದೆ. ಸಪೋಸ್ ದೇವಸ್ಥಾನಗಳಿಗೆ ಏನಾದ್ರು ಕೊಡ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ಆ ಜ್ಯುವೆಲ್ರಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ನೀವು ನೋಡ್ಬೋದು, ಎಷ್ಟು ದೊಡ್ಡ ವಿಗ್ರಹಕ್ಕಾದ್ರೂ ಹಾಗೂ ಅಂತ ಜ್ಯುವೆಲ್ರೀಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಇನ್ ಕೇಸ್ ನಿಮ್ಗೆ ಇದಿಷ್ಟ ಆಗ್ಲಿಲ್ಲ ಅಂದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ನಾವು. ದೇವರದು ವಿಗ್ರಹದ್ದು ಸೈಜ್ ಎಲ್ಲ ಹೇಳಿದ್ರೆ ಅದಕ್ಕೆ ಕಿರೀಟ ಆಗಿರ್ಬೋದು, ಹಸ್ತಪಾದ ಆಗಿರ್ಬೋದು, ಶಂಕು ಚಕ್ರ, ಮತ್ತೆ ನಾಮ, ತ್ರಿಶೂಲ, ಪ್ರತಿಯೊಂದು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ. ಮತ್ತೆ ನಮ್ಮ ಹತ್ರ ಐಟಮ್ಸ್ ಅವೈಲೇಬಲ್ ಇದೆ ಸ್ಟಾಕ್ ಅಲ್ಲಿ. ಕಸ್ಟಮೈಸೇಷನ್ ಕೂಡ ಅವೈಲೇಬಲ್. ತುಂಬಾ ಚೆನ್ನಾಗಿದೆ ಮೇಡಮ್ ಇದೆಲ್ಲ. ಸೊ ಇವಾಗ ತೋರಿಸ್ತಾ ಇರೋಂಥದ್ದು ನಮ್ಮ ಶಾಪ್ ದ ಫಸ್ಟ್ ಫ್ಲೋರ್ ಅಲ್ಲಿ ಇರೋ ಗ್ಲಾಸ್ ಬ್ಯಾಂಗಲ್ ಸೆಕ್ಷನ್. ಈ ಫ್ಲೋರ್ ಅಲ್ಲಿ ಕಾಸ್ಮೆಟಿಕ್ಸ್, ಹೇರ್ ಆಕ್ಸೆಸರೀಸ್, ಮತ್ತೆ ಗ್ಲಾಸ್ ಬ್ಯಾಂಗಲ್ಸ್, ಮೆಟಲ್ ಬ್ಯಾಂಗಲ್ಸ್, ಬಿಂದೀಸ್, ಮತ್ತೆ ಬ್ರೈಡಲ್ ಗೆ ಬೇಕಾಗಿರುವಂತಹ ಡಾಬು, ವಂಕಿ ಪ್ರತಿಯೊಂದು ಸಿಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋಂಥದ್ದು ಗ್ಲಾಸ್ ಬ್ಯಾಂಗಲ್ಸ್. ಸೊ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಸರ್, ಹೊಸದಾಗಿ ಹಬ್ಬಕ್ಕೆ ಅಂತ ಬಂದಿರೋಂಥದ್ದು. ಇದ್ರಲ್ಲೂ ಎಲ್ಲಾ ಸೈಜಸ್ ಅವೈಲೇಬಲ್ ಇದೆ. 2 to 2, 4 to 6 to 8 ವರ್ಗೂ ಇದೆ. ಮತ್ತೆ ಅಬೌಟ್ 12 to 24 ಕಲರ್ಸ್
ಕಲರ್ಸ್ ಸಿಗುತ್ತೆ. ಓಕೆ ಮತ್ತೆ ಟ್ರೆಡಿಷನಲ್ ಕಲರ್ಸ್ ಡಾರ್ಕ್ ಗ್ರೀನು, ರೆಡ್, ಮರೂನ್, ಅದು ಬಿಟ್ಟು ಪೇಸ್ಟಲ್ ಈ ತರ ಪೇಸ್ಟಲ್ ಶೇಡ್ಸ್ ಕೂಡ ನಮ್ಮ ಹತ್ರ ಇದೆ ಸರ್. ಓಕೆ ಸೊ ಯಾವ್ದೇ ಡ್ರೆಸ್ ಅಥವಾ ಸ್ಯಾರಿನ ತಗೊಂಡ್ಬಂದ್ರೆ ಮಿಕ್ಸ್ ಮ್ಯಾಚ್ ಮಾಡ್ಕೋಬಹುದು. ಗ್ಲಾಸ್ ಬ್ಯಾಂಗಲ್ಸ್ ಅಲ್ಲಾದ್ರೂ ಮಿಕ್ಸ್ ಮ್ಯಾಚ್ ಮಾಡಬಹುದು ಅಥವಾ ಮೆಟಲ್ ಬ್ಯಾಂಗಲ್ಸ್ ಅಲ್ಲಾದ್ರೂ ಮಿಕ್ಸ್ ಮ್ಯಾಚ್ ಮಾಡಬಹುದು. ಸೊ ತುಂಬಾ ವೆರೈಟೀಸ್ ಇದೆ, ಹೌದು, ನೋಡಬಹುದು ಹಬ್ಬಕ್ಕೆ, ಮದ್ವೆಗೆ, ಯಾವ್ದೇ ಬೇರೆ ಶುಭ ಸಮಾರಂಭಗಳಿಗೆ ಪ್ರತಿಯೊಂದಕ್ಕೂ ಸಿಗುತ್ತೆ ಸರ್. ಸೊ ಇದೆಲ್ಲ ನೋಡಬಹುದು. ಫುಲ್ ಬ್ಯಾಕ್ ಡ್ರಾಪ್ ಅಲ್ಲಿ ತುಂಬಾ ಯೂಜ್ ಕಲೆಕ್ಷನ್ಸ್ ಇದೆ. ಸೊ ನಿಮ್ಗೆ ಯಾವ್ದೇ ರೀತಿ ಕಲರ್ಸ್ ಏನೇ ಬೇಕು ಅಂತ ಅಂದ್ರೆ ಕನಿಕಾ ಬ್ಯಾಂಗಲ್ಸ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ಇಷ್ಟೊತ್ತು ನಾನು ತೋರಿಸಿರೋದು ವರಮಹಾಲಕ್ಷ್ಮಿ ಐಟಮ್ಸ್ ಎಕ್ಸ್ಕ್ಲೂಸಿವ್ ಆಗಿ. ಇದು ಬಿಟ್ಟು ನಮ್ಮ ಅಂಗಡಿಯಲ್ಲಿ ಇಮಿಟೇಷನ್ ಜ್ಯುವೆಲ್ರಿ ಇದೆ, 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಇದೆ, ಗ್ಲಾಸ್ ಬ್ಯಾಂಗಲ್ಸ್, ಮೆಟಲ್ ಬ್ಯಾಂಗಲ್ಸ್, ಮತ್ತೆ ಬ್ರೈಡಲ್ ಜ್ಯುವೆಲ್ರಿ ರೆಂಟ್ಗೂ ಸಿಗುತ್ತೆ. ಹಾಗೆ ನೀವು ಓನ್ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಸೊ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಲೇಡೀಸ್ ಅಂತ ಹೇಳ್ಬೋದು. ಹೆಂಗಸರಿಗೆ ಬೇಕಾಗಿರುವಂತಹ ಯಾವ್ದಾದ್ರು ಫಂಕ್ಷನ್ಗಾಗ್ಲಿ ಮದುವೆಗಾಗ್ಲಿ ಬೇಕಾಗಿರುವಂತಹ ಪ್ರತಿಯೊಂದು ವಸ್ತುನ ನಮ್ಮಲ್ಲಿ ಸಿಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಫೋನ್ ನಂಬರ್ಗೆ ಕಾಲ್ ಮಾಡಿ. ವಿಡಿಯೋ ಕಾಲ್ ಆಪ್ಷನ್ ಇದೆ. ವಾಟ್ಸಪ್ ಅಲ್ಲಿ ಕೂಡ ನೀವು ಪಿಕ್ಸ್ ತಗೊಂಡು ಆನ್ಲೈನ್ ಆರ್ಡರ್ ಕೂಡ ಮಾಡ್ಕೋಬಹುದು. ಕೊರಿಯರ್ ಫೆಸಿಲಿಟೀಸ್ ಇರುತ್ತೆ. ಮತ್ತೆ ಸ್ಟೋರ್ ವಿಸಿಟ್ ಮಾಡ್ತೀವಿ ಅಂದ್ರೆ ನಮ್ ಸ್ಟೋರ್ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ, ಆಲ್ ದ 7 days ಆಫ್ ದ ವೀಕ್. ಮತ್ತೆ ನಮ್ ಸ್ಟೋರ್ ಇರೋದು ಮಲ್ಲೇಶ್ವರಂ 9th ಕ್ರಾಸ್, ಸಂಪಿಗೆ ರೋಡ್, ಮೇನ್ ರೋಡ್ ಅಲ್ಲೇ ಇದೆ. ಲ್ಯಾಂಡ್ ಮಾರ್ಕ್ ಬಂದು ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ ಮಾಡ್ಕೊಂಡು ನಮ್ಮ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರತಿಯೊಂದು ಐಟಮ್ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಮ್ಯಾಮ್. ಸೊ ಯಾರೆಲ್ಲ ವೀಕ್ಷಕರು ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ಬೈ ಮಾಡಿ. ಪ್ರೈಸ್ ಡೀಟೇಲ್ಸ್ ಏನೇ ಬೇಕು ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.